ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಂಪ್ಲಿಮೆಂಟೇಷನ್ ಆಫ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಾನು ಇಂಪ್ಲಿಮೆಂಟೇಷನ್ ಆಫ್ ಕನೆಕ್ಷನ್ಲೆಸ್ ಸರ್ವಿಸ್ ಮತ್ತು ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದರ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಅಸೆಸ್ ಮಾಡಿ ಕಲಿತಾ ಹೋಗ್ಬೋದು. ಸೊ ಇಂಪ್ಲಿಮೆಂಟೇಷನ್ ಆಫ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸಸ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮಗೆ 3 ಹೋಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಸೆಂಡರ್ ಅಂತ ಅಂದ್ಕೊಳ್ಳೋಣ, ಸೆಂಡರ್ ಸೈಡ್. ನೆಕ್ಸ್ಟ್ ಇದು ರಿಸೀವರ್ ಸೈಡ್. ಈ ಸೆಂಡರ್ ಸೈಡಿಂದ ಫಾರ್ ಎಕ್ಸಾಂಪಲ್ ನೀವೊಂದು ಇಮೇಲನ್ನು ಸೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗ್ತಿದೆ ಅಂತ ಅಂದರೆ, ನೀವು ಕನೆಕ್ಷನ್ಲೆಸ್ ಸರ್ವಿಸಸ್ಸಲ್ಲಿ ಒಬ್ಬ ಸೆಂಡರ್ ಇದ್ದರು, ಒಬ್ಬ ರಿಸೀವರ್ ಇದ್ದರು. ಆದರೆ ಇಲ್ಲೇನಾಗುತ್ತೆ ಅಂದರೆ ಮಲ್ಟಿಪಲ್ ಸೆಂಡರ್ಸ್ ಇರ್ತಾರೆ, ಒಬ್ಬರು ರಿಸೀವರ್ಸ್ ಇರ್ತಾರೆ. ಇಲ್ಲೇನಾಗಿದೆ, P1 ಮತ್ತು P3 ಎರಡು ಹೋಸ್ಟ್, ಅಂದರೆ 2 ಹೋಸ್ಟ್ಗಳಿಂದ ನಿನಗೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ಇದನ್ನು ಏನಂತ ಕರಿತೀವಿ ಅಂತ ಅಂದರೆ, ಈ ಸರ್ಕಲನ್ನು ನಾವು ಸಬ್ನೆಟ್ ಅಂತ ಕರಿತೀವಿ. ಇವನ್ನು ನಾವು ರೂಟರ್ಸ್ನ ಮುಖಾಂತರ ಪ್ಯಾಕೆಟ್ಸ್ನ ಯೂಸ್ ಮಾಡಿಕೊಂಡು ರೂಟರ್ನ ಮುಖಾಂತರ ನಾವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾವೇನು ನೋಡ್ಬೋದು ಅಂದರೆ, ಇದು ಒಂದು ವರ್ಚುವಲ್ ಸರ್ಕ್ಯೂಟ್. ಇದು ನಿಜವಾಗ್ಲೂ ಅಷ್ಟು ನೋಡೋದಕ್ಕಾಗಲ್ಲ, ಒಂಥರ ಫಿಸಿಕಲ್ ಅಡ್ರೆಸ್ಸನ್ನು ನೋಡೋಕ್ಕಾಗಲ್ವಲ್ಲ, ಆ ಥರ ವರ್ಚುವಲ್ ಅಡ್ರೆಸ್. ಇಟ್ ಈಸ್ ನಾಟ್ ದ ಫುಲ್ಲಿ ಕಂಪ್ಲೀಟೆಡ್ ಅಡ್ರೆಸ್. ಸೊ ಇಲ್ಲೇನಾಗುತ್ತೆ ಅಂದರೆ, ವರ್ಚುವಲ್ ಸರ್ಕ್ಯೂಟಲ್ಲಿ P1 ಮತ್ತು P1 ಪ್ರೋಸೆಸ್ P1 ಮತ್ತು P3 ಕನೆಕ್ಟೆಡ್ ಟು ನಿಯರೆಸ್ಟ್ ರೂಟರ್. ನಿಯರೆಸ್ಟ್ ರೂಟರ್ ಯಾವುದು? ಎ. ಸೊ ಏನು ಮಾಡ್ತವೆ ಅಂದರೆ, ಬೋತ್ ಸೈಮಲ್ಟೇನಿಯಸ್ಲಿ ಟ್ರಾನ್ಸ್ಫರ್ ಡಾಟಾ ಅಥವಾ ಪ್ಯಾಕೆಟ್ಸ್ನ ಸೈಮಲ್ಟೇನಿಯಸ್ ಆಗಿ ಕಳಿಸ್ತಾ ಹೋಗುತ್ತೆ. ಇದೇನು ಮಾಡುತ್ತೆ, ಎ ಇಂದ ನೆಕ್ಸ್ಟ್ ರೂಟರ್ಸನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಾ ಹೋಗ್ಬೇಕು. ಸೊ ಇದಕ್ಕೆ ರೂಟಿಂಗ್ ಟೇಬಲ್ನ ಬರೆಯೋಣ. ರೂಟಿಂಗ್ ಟೇಬಲ್ ಫಾರ್ ಎ. ಸೊ ರೂಟಿಂಗ್ ಟೇಬಲ್ ಫಾರ್ ಎ ನೋಡಬೇಕಾದ್ರೆ ಇನ್ಪುಟ್ ಮತ್ತು ಔಟ್ಪುಟ್. ರೂಟಿಂಗ್ ಟೇಬಲ್ ಆಫ್ ಎಗೆ ಏನು ಇನ್ಪುಟ್ ಬರ್ತಾ ಇದೆ ಮತ್ತು ನೆಕ್ಸ್ಟ್ ಏನು ಇನ್ಪುಟ್ಟು ಹೋಗ್ತಾ ಇದೆ ಅನ್ನೋದನ್ನು ಬರಿತಾ ಹೋಗಬೇಕು. ಸೊ ಇನ್ಪುಟ್ ಎಲ್ಲಿಂದ ಬರ್ತಾ ಇದೆ? H1 ಮತ್ತು H3 ಇಂದ ಎಗೆ ಇನ್ಪುಟ್ ಬರ್ತಾ ಇದೆ. ಸೊ H1 ಮತ್ತು H3. ಸೊ ಅದಕ್ಕೇನಂತ ಕೊಡೋಣ ಅಂತ ಅಂದರೆ 1 ಯಾಕಂದರೆ ಪ್ರತಿಯೊಂದರಿಂದನೂ ಕೂಡ ನಮಗೆ ಒಂದೊಂದು ಇನ್ಫಾರ್ಮೇಷನ್ ಅಥವಾ ಪ್ಯಾಕೆಟ್ಸ್ ರಿಸೀವ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಎ ಎಲ್ಲಿಗೆ ಸೆಂಡ್ ಮಾಡ್ತಾ ಇದೆ? ಎ ಸಿಗೆ ಸೆಂಡ್ ಮಾಡ್ತಾ ಇದೆ ಔಟ್ಪುಟ್ನ. H1 ಎ ಸೆಂಡ್ ಮಾಡಿದಾಗ ಏನಾಗುತ್ತೆ, ಒಂದು ಔಟ್ಪುಟ್ಟು ಸೆಂಡ್ ಆದಂಗೆ ಆಯಿತು. ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, H3 ಕೂಡ ಸೈಮಲ್ಟೇನಿಯಸ್ ಆಗಿ ಕಳಿಸೋದ್ರಿಂದ ನೆಕ್ಸ್ಟ್ ಎರಡನ್ನೂ ಕೂಡ ಕಳಿಸೋದ್ರೆ ಟೋಟಲ್ ಕೌಂಟ್ ಎಷ್ಟಾಗುತ್ತೆ? 2. ಟೋಟಲ್ ಟ್ರಾನ್ಸ್ಫರ್ ಕೌಂಟ್ ಎಷ್ಟಾಯಿತು? 2 ಆಯಿತು. ನೆಕ್ಸ್ಟ್ ರೂಟಿಂಗ್ ಟೇಬಲ್ ಫಾರ್ ಸಿ. ಸೊ ರೂಟಿಂಗ್ ಟೇಬಲ್ ಫಾರ್ ಸಿ ನೋಡೋದಾದರೆ ಇನ್ಪುಟ್ ಮತ್ತು ಔಟ್ಪುಟ್. ಸೊ ಇನ್ಪುಟ್ ಯಾವುದ್ಯಾವುದರಿಂದ ಬಂದಿದೆ? ಎ ಇಂದನೇ ಇನ್ಪುಟ್ ಬಂದಿದೆ. ಇದೇನು ಟೇಬಲ್ ಇದೆ ಅದನ್ನೇ ಬರಿಬೇಕಾಗತ್ತೆ. ಸೊ 1 ಮತ್ತು 2 ಮೊದಲನೇ ಸಲ ಕಳಿಸಿದಾಗ H1 ರಿಕ್ವೆಸ್ಟನ್ನು ಕಳಿಸಿದಾಗ ಸಿಗೆ ಎ ಮುಖಾಂತರ ಒಂದು ಔಟ್ಪುಟ್ ಬಂತು. ಆದರೆ ಸೈಮಲ್ಟೇನಿಯಸ್ ಆಗಿ H3 ಕೂಡ ಕಳಿಸಿದಾಗ 2 ಔಟ್ಪುಟ್ ಬಂತು. ಸೊ ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ? ನೆಕ್ಸ್ಟ್ ಸಿ ಅದು ಕನೆಕ್ಟ್ ಆಗಿದೆ, ಸಿ ಇಗೆ ಕನೆಕ್ಟ್ ಆಗಿದೆ. ಸೊ ಔಟ್ಪುಟ್ ಎಲ್ಲಿಗೆ ಹೋಗುತ್ತೆ? ಇಗೆ ಹೋಗುತ್ತೆ. ಎಷ್ಟು ಹೋಗುತ್ತೆ? ಮೊದಲನೇ ಸರಿ 1 ಇನ್ಪುಟ್ನ ಕೊಟ್ಟಾಗ 1 ಔಟ್ಪುಟ್ ಬರುತ್ತೆ. ಅದೇ ರೀತಿ 2 ಇನ್ಪುಟ್ನ ಕೊಟ್ಟಾಗ 2 ಔಟ್ಪುಟ್ ಬರುತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ರೂಟರ್ಗೂ ಕೂಡ ನಾವು ರೂಟಿಂಗ್ ಟೇಬಲ್ನ ಡಿಸೈನ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ರೂಟಿಂಗ್ ಟೇಬಲ್ಸ್ನ ಡಿಸೈನ್ ಮಾಡಿ ಇಷ್ಟು ಥಿಯರಿ ಅಥವಾ ಡಯಾಗ್ರಾಮ್ನ ಬಿಡಿಸಿದ್ರೆ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಇಷ್ಟೇ ಸಾಕು ಥಿಯರಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.